ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದಿವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಈ ವಿಡಿಯೋದಲ್ಲಿ ನಾನು 2 ದಿವಸದ ವ್ಲಾಗನ್ನು ಶೇರ್ ಮಾಡಕತ್ತೀನಿ ಸಂಡೇ ಮತ್ತು ಮಂಡೇ ಸಂಡೇ ಮಾರ್ನಿಂಗ್ ವಿಡಿಯೋ ಮಾಡ್ಕೊಂಡಿದ್ನಿ ಮತ್ತು ಮಂಡೇ ಈವ್ನಿಂಗ್ ವಿಡಿಯೋ ಮಾಡ್ಕೊಂಡಿದ್ದು ನೋಡ್ರಿ ಅವೆರಡು ಕ್ಲಿಪ್ಪಿಂಗ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಕತ್ತೀನಿ ಇದು ಬಂದು ಸಂಡೇ ವ್ಲಾಗ್ ಇದು ಬೆಳಗ್ಗೆನ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ನಿ ಎವ್ರಿ ಸಂಡೇ ಬೇಗ ಮಾಡ್ತಿರಲಿಲ್ಲ ಆದರೆ ಇವತ್ತು ಬೇಗನೆ ನಾನು ನಾಷ್ಟ ಮಾಡಕತ್ತಿದ್ನಿ ಥಂಡೇನೂ ಇತ್ತಲ್ಲ ಹೊಟ್ಟೆ ಹಸಿವಾಗಿತ್ತು ಮತ್ತು ಹಿಂದಿನ ದಿವಸ ನಾನು ಪಡ್ಡು ಮಾಡಿರಾತಂತೇಳಿ ಹಿಟ್ಟೆಲ್ಲ ರುಬ್ಬಿ ರೆಡಿ ಮಾಡಿಟ್ಟಿದ್ನಿ ಹಾಗಾಗಿ ಇವತ್ತು ನಾಷ್ಟದ್ದು ಮಧ್ಯಾಹ್ನದ ಊಟದ್ದು ಏನು ಟೆನ್ಷನ್ ಇರಲಿಲ್ಲ ಬೆಳಗ್ಗೆನ ಮಾಡಿಬಿಟ್ರೆ ಸಂಡೇ ಸ್ವಲ್ಪ ಫ್ರೀ ಆಗಿರ್ಬೋದು ಅಂತೇಳಿ ನಾಷ್ಟಕ್ಕೆಲ್ಲ ರೆಡಿ ಮಾಡಿಟ್ಟಿದ್ನಿ ಪಡ್ಡು ಜೋಡಿ ಸಾಂಬಾರ ಮತ್ತು ಚಟ್ನಿ ಮಾಡಕತ್ತಿದ್ನಿ ಸಾಂಬಾರು ಮಾಡೋಕೆ ಬೇಳೆ ಕೂಗ್ಸಾಕಿಟ್ನಿ ಇವಾಗ ಚಟ್ನಿ ಮಾಡ್ಕೊಳಕತ್ತೀನಿ ನೋಡ್ರಿ ಇವತ್ತಂತೂ ಭಾಳ ಅಂದ್ರೆ ಭಾಳ ಥಂಡಿತ್ತು ಎದ್ದು ಏನು ಕೆಲಸನೂ ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ಇವತ್ತೇನು ಸಂಡೇ ಐತಲ್ಲ ಇವತ್ತೊಂದು ದಿವಸ ವ್ಲಾಗ್ ಮಾಡೋದು ಬಿಟ್ರಾಯ್ತು ಅಂತ ಅಂದ್ಕೊಂಡು ಆದ್ರೆ ಬೇಡ ಮತ್ತು ಹಿಂಗೆ ಮಿಸ್ ಹಾಕ್ಕೊಂತನ ಹೊಕ್ಕತ್ತಂತೇಳಿ ಮತ್ತು ಎಷ್ಟಾಗ್ತದಲ್ಲ ಅಷ್ಟು ವೀಡಿಯೋ ಮಾಡ್ಕೊಂಡ್ರಾತಂತೇಳಿ ನಾನು ವ್ಲಾಗ್ನ ಶುರು ಮಾಡಿದ್ನಿ ಸಾನ್ವಿನೂ ಎದ್ದಿದ್ಲು ನೋಡ್ರಿ ಇವತ್ತು ದಿನ ಸ್ಕೂಲ್ ಇರ್ತತಿ ಏನದು ಬೇಗ ಏಳು ಅಂದ್ರೂ ಏಳಂಗಿಲ್ಲಕ್ಕೆ 8:15ವರೆಗೂ ಮಲ್ಕೊಂಡಿರ್ತಾಳು ಆದರೆ ಇವತ್ತು ಸಂಡೇ ಐತಿ ಬೇಗ ಎದ್ಬಿಟ್ಟಾಳು ಪ್ರತಿ ಸರಿನೂ ಹಿಂಗೆ ಮಾಡ್ತಾಳು ನಾನು ಸ್ಯಾಟರ್ಡೆ ಸಂಡೇ ಇರ್ತದಲ್ಲ ಎಬ್ಸೋದು ಬೇಡ ಅಂತ ಬಿಟ್ಟಿರ್ತೀನಿ ಆದ್ರೆ ಇವತ್ತು ಎದ್ದಿದ್ಲು ನೋಡ್ರಿ ಸಂಡೇ ಬೇಗನೆ ಎದ್ದಿದ್ಲು ಇವತ್ತು ಎದ್ದು ಅಕ್ಕಿಗೂ ಎಲ್ಲ ಫುಲ್ ಸ್ವೆಟರು ಸಾಕ್ಸು ಎಲ್ಲ ಹಾಕಿ ಪ್ಯಾಕ್ ಮಾಡಿದ್ನಿ ಅಕ್ಕಿ ಆಟ ಆಡ್ಕೊಳಕತ್ತಿದ್ಲು ಇವಾಗ ಚಟ್ನಿಗೆಲ್ಲ ರುಬ್ಬಿ ಒಗ್ಗರಣೆ ಹಾಕಿನಿ ನೋಡ್ರಿ ಇನ್ನು ಸಾಂಬಾರು ಕಷ್ಟ ಒಗ್ಗರಣೆ ಹಾಕಬೇಕು ಅದು ಒಂದು ವಿಷಲ್ ಕೂಗಿದಾದ್ಮೇಲೆ ತೆಗೆದು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಮತ್ತೊಂದು ವಿಷಲ್ ಕೂಗಿಸ್ಕೋಬೇಕು ನೋಡ್ರಿ ಈಗ ಕೂಗೈತಿ ಇವಾಗ ಇದಕ್ಕೆ ತೆಗೆದು ಎಲ್ಲ ಇವಾಗನ ನಾನು ಸಾಂಬಾರು ಪುಡಿ ಖಾರದ ಪುಡಿ ಆಮೇಲೆ ಧನಿಯಾ ಪುಡಿ ಗರಂ ಮಸಾಲೆ ಎಲ್ಲನೂ ಇವಾಗನ ಹಾಕಿಬಿಟ್ಟಿರ್ತೀನಿ ಲಾಸ್ಟಿಗೆ ಬರೀ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಬಿಟ್ಟಿರ್ತೀನಿ ಇದೊಂಥರ ಸಾಂಬಾರು ಟೇಸ್ಟಿಯಾಗಿರ್ತೈತಿ ಮತ್ತು ಬೇಗ ಆಗಿಬಿಡ್ತೈತಿ ಹಾಗಾಗಿ ಇಡ್ಲಿ ಮಾಡಿರ ಮತ್ತು ಪಡ್ಡು ಮಾಡಿರ ಇದೇ ಸಾಂಬಾರು ಮಾಡ್ತೇನೆ ನಾನು ನಮ್ಮ ಮನ್ಯಾಗಂತೂ ಈ ಸಾಂಬಾರು ಇರಲೇಬೇಕು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತತಿದೆ ಹಾಗಾಗಿ ನಮ್ಮ ಮನೆಯವ್ರು ಯಾವಾಗಲೂ ಇಡ್ಲಿ ಮತ್ತು ಏನದು ಪಡ್ಡು ಮಾಡಿದಾಗ ಇದೇ ಸಾಂಬಾರು ಮಾಡಂತ ಹೇಳ್ತಾರೋ ಹಾಗಾಗಿ ನಾನು ಬೇರೆ ಯಾವುದೂ ಮಾಡೋಕ್ಕೆ ಹೋಗಂಗಿಲ್ಲ ಇಷ್ಟಪಟ್ಕೊಂಡು ಇದೇ ತಿಂತಾರಲ್ಲ ಅಂಥೇಳಿ ಅದನ್ನ ಮಾಡಿರ್ತೀನಿ ಅದನ್ನು ಸಾಂಬಾರಿಗೆಲ್ಲ ರೆಡಿ ಮಾಡೋಕ್ಕಿಟ್ನಿ ಚಳಿ ಇರೋದ್ರಿಂದ ಹಿಟ್ಟು ಉಬ್ಬಿರಲಿಲ್ಲ ನೋಡ್ರಿ ಇವತ್ತು ಬ್ಯಾಸ್ಗ್ಯಾಗಾದ್ರೆ ಸ್ವಲ್ಪ ಜಾಸ್ತಿ ಉಬ್ತತಿ ಹಿಟ್ಟು ಹಂಗೆ ನಾರ್ಮಲಾಗಿ ಚಳಿ ಇದ್ರೂ ಉಬ್ತತಿ ಆದ್ರೆ ಇವತ್ತಂತೂ ಭಾಳ ಅಂದ್ರೆ ಭಾಳ ಚಳಿ ಇತ್ತು ಯಾವುದೋ ಸೈಕ್ಲೋನ್ ಎಫೆಕ್ಟ್ ಅಂತ ದಿತ್ವಾ ಸೈಕ್ಲೋನ್ ಅಂತ ಅನಿಸ್ತತಿ ಟಿ ವಿ ಒಳಗೆ ತೋರ್ಸಕತ್ತಿದ್ರು ಹಾಗಾಗಿ ಅದರಿಂದಾಗಿ ಸಿಕ್ಕಾಪಟ್ಟೆ ಚಳಿ ಇಲ್ಲಿ ಈ ಥರ ಚಳಿ ಅಂತೂ ನಾವು ಯಾವಾಗಲೂ ನೋಡೇ ಇರಲಿಲ್ಲ ಬಿಡ್ರಿ ನಾರ್ಮಲಾಗಿ ಚಳಿ ಇರ್ತಿತ್ತು ಆದರೆ ಇಷ್ಟೊಂದು ಚಳಿ ಅಂತೂ ನಾನು ಬೆಂಗಳೂರಿಗೆ ಬಂದಾಗಿಂದ ಒಂದು ಸರಿನೂ ನೋಡಿರಲಿಲ್ಲ ಆದರೆ ಈಗೊಂದು 2-3 ದಿವಸ ಮಾತ್ರ ಭಾಳ ಅಂದ್ರೆ ಭಾಳ ಚಳಿ ಇತ್ತು ಆ ಚಳಿಗೂ ಏನೋ ಗೊತ್ತಿಲ್ಲ ಹಿಟ್ಟು ಉಬ್ಬಿರಲಿಲ್ಲ ನಾನು ಸಂಜೆ ಮುಂದೆ ಒಂದು 6 ಗಂಟೆಗನ ರುಬ್ಬಿಟ್ಟಿದ್ನಿ ಆದರೂ ನಾನು ಹಿಟ್ಟು ಉಬ್ಬಿರಲಿಲ್ಲ ನೋಡ್ರಿ ಅಂದ್ರೆ ಒಂದು ಸ್ವಲ್ಪ ಉಬ್ಬಿತ್ತು ಏನು ತೀರಾ ಉಬ್ಬಿಲ್ಲ ಅಂತಿಲ್ಲ ಒಂದು ಸ್ವಲ್ಪ ಉಬ್ಬಿತ್ತು ಪಡ್ಡು ಯಾವಾಗಲೂ ನಾರ್ಮಲಾಗಿ ಮಾಡ್ತೇನಲ್ಲ ನಾನು ಅಷ್ಟು ಸಾಫ್ಟಾಗಿರಲಿಲ್ಲ ಸ್ವಲ್ಪ ಗಟ್ಟಿಯಾಗಿದ್ದು ಶೇಪ್ ಎಲ್ಲ ಚಲೋ ಬಂದಿದ್ದು ಯಾಕಂದ್ರೆ ಪಡ್ಡು ತವ ಇವಾಗ ಮಾಡಿ ರೂಢಿಯಾಗಿಬಿಟ್ಟದಲ್ಲ ಹಾಗಾಗಿ ಅದೇನು ಅಂಟ್ಕೊಳಂಗಿಲ್ಲ ನೋಡ್ರಿ ಚಲೋ ಆಗ್ತತಿ ಶೇಪ್ ಎಲ್ಲ ಚಲೋ ಬಂದಿದ್ದು ಕಲರು ಎಲ್ಲ ಚಲೋ ಬಂದಿದ್ದು ಆದರೆ ಹಿಟ್ಟು ಇನ್ನೊಂದು ಚೂರು ಉಬ್ಬೇಕಿತ್ತು ಅವಾಗ ಇನ್ನೂ ಸಾಫ್ಟ್ ಆಗ್ತಿದ್ದು ಆದರೂ ಅವನ್ನ ಮಾಡ್ಕೊಂಡು ತಿಂದೀವಿ ನೋಡ್ರಿ ಯಾಕಂದ್ರೆ ನನಗಂತೂ ಪಡ್ಡು ಅಂದ್ರೆ ಭಾಳ ಇಷ್ಟ ಏನಾದ್ರೂ ಇವತ್ತು ತಿನ್ನಲೇಬೇಕು ಅಂತಿತ್ತು ಹಾಗಾಗಿ ಮಾಡೀನಿ ನೋಡ್ರಿ ಪಡ್ಡು ಮಾಡಿ ನಮ್ಮ ಮನೆಯವ್ರಿಗೆ ಇವಾಗ ಹಾಕಿ ಕೊಡಕತ್ತೀನಿ ಅವ್ರದ್ದು ನಾಷ್ಟ ಆದಮೇಲೆ ನಮ್ಮ ಮನೆಯವ್ರು ಇವತ್ತು ಸಂಡೇ ಇದ್ರೂ ಕೆಲಸ ಐತಿ ಹೋಗಬೇಕು ಅಂತ ಹೇಳಕತ್ತಿದ್ರು ಹಾಗಾಗಿ ಅವ್ರಿಗೆ ನಾಷ್ಟ ಹಾಕ್ಕೊಟ್ನಿ ಫಸ್ಟ್ ಅವರು ನಾಷ್ಟ ಮಾಡಕತ್ತಿದ್ರು ಇವಾಗ ಸಾನ್ವಿಗೆ ನನಗೆ ಇಬ್ಬರಿಗೂ ಮಾಡ್ಕೊಳಕತ್ತೀನಿ ಮತ್ತು ಮೇಲ್ಗಡೆ ಮನೆಯವ್ರದ್ದೊಂದು ಪ್ಲೇಟ್ ಇತ್ತು ಅವ್ರದ್ದನ್ನು ಇವತ್ತು ಕೊಟ್ರಾತಂತೇಳಿ ಈ ಪಡ್ಡು ಎಲ್ಲ ಮಾಡಿ ಅವ್ರದ್ದು ತಟ್ಟೆ ಒಳಗೆ ಹಾಕಿ ನಾನು ಅವ್ರಿಗೂ ಕೊಟ್ಟು ಬನ್ನಿ ಆಮೇಲೆ ನಾನು ನಾಷ್ಟ ಮಾಡ್ಕೊಂಡು ಅದಾದಮೇಲೆ ನಾನು ಏನು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ ಮನೆಯೆಲ್ಲ ಕಸ ಗುಡಿಸೀನಿ ಆಮೇಲೆ ಸ್ನಾನ ಮಾಡೀನಿ ಮುಗೀತು ಇದ್ದಿದ್ದು 1-2 ಪಾತ್ರೆ ತೊಳೆದ್ಬಿಟ್ನಿ ಯಾವುದೇ ಥರ ವೀಡಿಯೋನ ಮಾಡೋಕ್ಕೆ ಹೋಗಲಿಲ್ಲ ಅವತ್ತು ಇಡೀ ದಿವಸ ಸಂಡೇ ಬರೀ ಟಿ ವಿ ನೋಡಿಕೊಂಡು ಮಧ್ಯಾಹ್ನ ಮಲ್ಕೊಂಡು ಇದೇ ಥರ ಟೈಮ್ ವೇಸ್ಟ್ ಮಾಡಿಬಿಟ್ಟಿವಿ ಸಂಡೇ ಯಾವುದೂ ವ್ಲಾಗ್ ಮಾಡಲಿಲ್ಲ ಮಂಡೇ ಬೆಳಗ್ಗೆ ಒಂದು ನಾನು ಶಾರ್ಟ್ ವೀಡಿಯೋ ಮಾಡೀನಿ ಹಾಗಾಗಿ ಅವಾಗ ಲಾಂಗ್ ವೀಡಿಯೋ ಮಾಡ್ಕೊಳ್ಳಿಲ್ಲ ಆ ಶಾರ್ಟ್ ವೀಡಿಯೋನೂ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದ್ಸರಿ ಹೋಗಿ ಚೆಕ್ ಮಾಡಿರಿ ಮತ್ತು ಈವ್ನಿಂಗ್ ನಾನು ಲಾಂಗ್ ವೀಡಿಯೋನ ಶುರು ಮಾಡೀನಿ ಸಂಜೆ ಮುಂದೆ ನೋಡ್ರಿ ಇದು ಮನೆಯೆಲ್ಲ ಕಸ ಗುಡಿಸಿ ದೀಪ ಹಚ್ಚಿ
ಕೆಲಸ ಮುಗಿಸಿದ್ನಿ. ಇವಾಗ ನಮ್ಮ ಮನೆಯವ್ರು ಬಂದಿದ್ದರು, ಅವ್ರಿಗೂ ಸ್ವಲ್ಪ ಕಾರ್ನ್ಫ್ಲೇಕ್ಸ್ ಹಾಕಿ ಕೊಟ್ರಾತಂತೇಳಿ ಹಾಕಿ ಕೊಡತ್ತೀನಿ. ಹಂಗೆ ನಾನು ಚಹಾ ಮಾಡ್ಕೊಂಡಿನಿ, ಚಹಾ ಕುಡಿಬೇಕಿತ್ತು. ಸಾನ್ವಿ ಅಂತೂ ಹಾಲು ಕುಡಿಯೋಂಗಿಲ್ಲ. ಬೆಳಗ್ಗೆ ಒಂದು ಸಾರಿ ಸ್ಮೂದಿ ಕುಡಿದ್ಲಂದ್ರೆ ಮುಗೀತು, ಸಂಜೆ ಮುಂದೆ ಹಾಲು ಕುಡಿ ಅಂದ್ರೆ ಒಲ್ಲೆ ಅಂತಾಳು. ಅದು ರೂಢಿನ ತಪ್ಪಿಸ್ಕೊಂಡ್ಬಿಟ್ಟಾಳೆ ಆಕಿಗೆ ಹಾಲು ಕುಡಿಯೋದು. ಹಾಗಾಗಿ ಆಕಿಗೇನು ಕೊಡಲಿಲ್ಲ. ನಾನು ನಮ್ಮ ಮನೆಯವರಿಬ್ಬರು ಚಹಾ ಕುಡಿದ್ನಿ, ಅವರು ಕಾರ್ನ್ಫ್ಲೇಕ್ಸ್ ತಿಂದರು. ಇವತ್ತು ಬೆಳಗ್ಗೆ ಬರೀ ಅನ್ನ ಸಾಂಬಾರು ಅಷ್ಟ ಮಾಡಿದ್ನಿ. ನಾನು ಉಪ್ಪಿಟ್ಟು ಮಾಡಿದ್ನಿ, ಆಮೇಲೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡ್ಕೊಂಡಿದ್ನಿ. ಅದು ಏನು ವೀಡಿಯೋಸ್ ಎಲ್ಲ ಏನು ಮಾಡಲಿಲ್ಲ. ಸಂಜೆ ಮುಂದೆ ರೊಟ್ಟಿ ಮಾಡಿರತ್ತಂತೇಳಿ ಇವಾಗ ರೊಟ್ಟಿ ಮಾಡಾಕತ್ತಿದ್ನಿ. ಅದರ ಜೋಡಿ ಚಪ್ಪರದ ಅವರೆಕಾಯಿ ಪಲ್ಯ ಮಾಡಾಕತ್ತೀನಿ ನೋಡ್ರಿ. ಇದು ಭಾಳ ದಿವಸ ಆಗಿತ್ತು ಈ ಪಲ್ಯ ಮಾಡಿ. ಮೊನ್ನೆ ತರಕಾರಿ ತರಕ್ಕೆ ಹೋದಾಗ ತರಕಾರಿ ತೊಗೊಂಡು ಬಂದಿದ್ನಿ. ಅದರ ಫ್ರಿಜ್ ಒಳಗೆ ಹಿಂದೆ ಕವರಲ್ಲಿ ಕಟ್ಟಿ ಇಟ್ಬಿಟ್ಟನಿ, ಅಲ್ಲೇ ಮರ್ತು ಬಿಟ್ಟನಿ ನೋಡ್ರಿ. ಇವನ್ನ ಒಂದು 2-3 ಡೇಸ್ ಆಗಿತ್ತು ತಂದು, ನೆನಪೇ ಇರಲಿಲ್ಲ ನನಗೆ. ಅವಲ್ಲೇ ಉಳ್ಕೊಂಬಿಟ್ಟಿದ್ದು ಹಿಂದೆ. ಇವತ್ತು ಹಂಗೆ ಫ್ರಿಜ್ಜಲ್ಲಿ ಎಲ್ಲ ತೆಗೆದು ನೋಡಬೇಕಾದ್ರೆ ಚಪ್ಪರದ ಅವರೆಕಾಯಿ ಇದ್ದು, ಸರಿ ಅದರದ ಪಲ್ಯ ಮಾಡಿ ರೊಟ್ಟಿ ಮಾಡಿರಾತಂತೇಳಿ ಇವಾಗೆಲ್ಲನೂ ಸುಲ್ಕೊಳಕತ್ತೀನಿ. ಇದು ಒಂಥರ ಪಲ್ಯ ಟೇಸ್ಟ್ ಇರ್ತೈತಿ. ರೊಟ್ಟಿ ಜೋಡಿ ಚಲೋ ಆಕತಿ, ಚಪಾತಿ ಜೋಡಿದು ಅಷ್ಟೊಂದು ಏನು ಕಾಂಬಿನೇಷನ್ ಚಲೋ ಇರೋದಿಲ್ಲ. ರೊಟ್ಟಿ ಜೋಡಿ ಚಲೋ ಆಕತಿ. ಹಂಗಾಗಿ ಈಗ ಹೆಂಗೂ ನಾನು ರೊಟ್ಟಿ ಮಾಡತ್ತೀನಲ್ಲ, ಮಾಡಿರಾತಂತೇಳಿ ಎಲ್ಲನೂ ಮುರ್ಕೊಂಡು ಇವಾಗ ತೊಳೆದು ಹಂಗೆ ಪಾತ್ರೆ ಒಳಗನ ಕುದ್ಯಾಕೆ ಇಡ್ತಾನೆ ನೋಡ್ರಿ. ಇದು ಜಾಸ್ತಿ ಹೊತ್ತೇನು ಹಿಡಿದಿಲ್ಲ ಕುದ್ಯಾಕೆ, ಬೇಗ ಕುದ್ಬಿಡ್ತೈತಿ. ಮತ್ತು ಕುಕ್ಕರಲ್ಲಿ ಕೂಗಿಸ್ತೇವಂದ್ರೆ 1 ವಿಷಲ್ ಸಾಕು, ಕರೆಕ್ಟಾಗಿ ಬೆಂದಿರ್ತೈತಿ. ನಾನು ಪಾತ್ರೆ ಒಳಗನ ಕುದ್ಯಾಕೆ ಇಡತ್ತೀನಿ. ಇನ್ನು ಇದಿಷ್ಟು ಪಲ್ಯ ಮಾಡಿ ರೊಟ್ಟಿ ಮಾಡಿದ್ರೆ ಮುಗೀತು ನೋಡ್ರಿ. ಮಧ್ಯಾಹ್ನದ್ದು ಇತ್ತು ಅನ್ನ ಸಾಂಬಾರು, ಹಾಗಾಗಿ ನಾನು ಅನ್ನ ಸಾಂಬಾರು ಏನು ಮಾಡೋಕ್ಕೆ ಹೋಗಲಿಲ್ಲ. ಒಂದು 5 ನಿಮಿಷದೊಳಗೆ ಕುದ್ದು ನೋಡ್ರಿ, ಜಾಸ್ತಿ ಟೈಮ್ ಹಿಡಿಯೋಂಗಿಲ್ಲ. ಯಾಕಂದ್ರೆ ಇದು ಒಂಥರ ಸೊಪ್ಪು ಥರ. ನಾನು ಸೊಪ್ಪೆಲ್ಲ ಹೆಂಗೆ ಬೇಗ ಬೆಂದುಬಿಡ್ತೈತಲ್ಲ, ಇದು ಚಪ್ಪರದ ಅವರೆಕಾಯಿನೂ ಅಷ್ಟೇ ಬೇಗ ಬೆಂದುಬಿಡ್ತಾವೆ. ಮತ್ತು ಕಾಳಿದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ. ಇದ್ರೊಳಗೆ ಏನು ಅಷ್ಟೊಂದು ಕಾಳು ಇರಲಿಲ್ಲ, ಎಳಿವನೇ ಇದ್ದು ಕಾಳು. ಹಾಗಾಗಿ ಒಂದು 5 ನಿಮಿಷದೊಳಗೆ ನೋಡ್ರಿ ಕುದ್ದು. ಇವಾಗ ನಾನು ಅವನ್ನೆಲ್ಲ ಬಸ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕಿರ ಪಲ್ಯ ರೆಡಿ. ಇದು ಸಿಂಪಲ್ಲಾಗಿ ನೋಡ್ರಿ ಪಲ್ಯನ ಮಾಡ್ಕೋಬೋದು. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಬಿಡೋದು ಅಷ್ಟೇ, ಬೇಗ ಆಗಿಬಿಡ್ತೈತಿ. ನಂಗೆ ಒಬ್ಬರು ಕಮೆಂಟ್ ಮಾಡಿದ್ರಿ, ಡೈಲಿ ವಿಡಿಯೋ ಹಾಕಿರಿ, ನಾವು ಡೈಲಿ ವಿಡಿಯೋ ನೋಡ್ತೀವಿ, ನಿಮ್ಮ ವಿಡಿಯೋ ಅಂದ್ರೆ ನಮಗೆ ಇಷ್ಟ ಅಂಥೇಳಿ ಕಮೆಂಟ್ ಹಾಕಿದ್ರು. ನಾನಿವಾಗ ಒಂದು 15 ಡೇಸಿಂದ ಒಂದು ದಿವಸನೂ ನಾನು ಬ್ಲಾಗ್ ಹಾಕೋದು ಮಿಸ್ ಮಾಡಿರಲಿಲ್ಲ. ಮೊನ್ನೆ ಸಂಡೇ ಮಾತ್ರ ನಂದು ವಿಡಿಯೋ ಮಿಸ್ ಆಗಿತ್ತು. ಡೈಲಿ ವೀಡಿಯೋಸ್ ಹಾಕ್ತೀನಿ ನಾನು, ಆದಷ್ಟು ಟ್ರೈ ಮಾಡಾಕತ್ತೀನಿ. ನೀವು ವಿಡಿಯೋನ ದಿನ ನೋಡಿರಿ, ಚೆಕ್ ಮಾಡಿರಿ ಒಂದು ಸರಿ ಚಾನಲಲ್ಲಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನನ್ನ ವೀಡಿಯೋಸು ನೋಟಿಫಿಕೇಷನ್ ಬಂದೇ ಬರ್ತೈತಿ. ನಾನು ಅಪ್ಲೋಡ್ ಮಾಡಿದಾದ್ಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಡೈಲಿ ವೀಡಿಯೋಸ್ ಹಾಕ್ತಿರ್ತೀನಿ, ನೋಡಿ ಸಪೋರ್ಟ್ ಮಾಡಿರಿ. ಇವಾಗ ಪಲ್ಯ ಮಾಡಾಕತ್ತೀನಿ ನೋಡ್ರಿ. ಎಣ್ಣೆ ಕಾಯ್ಸಾಕಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೆಟೊ, ಕರಿಬೇವು ಹಾಕ್ಕೊಂಡಿದ್ದೀನಿ. ಹಾಕಿ 2 ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳಕತ್ತೀನಿ. ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೇನೆ ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದ್ದರೆ ಅದನ್ನು ಹಾಕ್ಕೋಬೋದು. ಅಚ್ಚ ಖಾರದ ಪುಡಿ, ಆಮೇಲೆ ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಹುಚ್ಚೆಳ್ಳು ಪುಡಿ ಮತ್ತು ಶೇಂಗಾ ಪುಡಿ ಹಾಕ್ಕೋಬೇಕು. ಇವಾಗ ಬೇಯಿಸಿಟ್ಕೊಂಡಿರುವಂಥ ಚಪ್ಪರದ ಅವರೆಕಾಯಿ ಹಾಕಿ ಇವಾಗ ನಾನು ಮಿಕ್ಸ್ ಮಾಡ್ಕೋತೀನಿ. ಲಾಸ್ಟಿಗೆ ಶೇಂಗಾ ಪುಡಿ ಮತ್ತು ಹುಚ್ಚೆಳ್ಳು ಪುಡಿ ಹಾಕ್ಕೊಳತ್ತೇನೆ ನೋಡ್ರಿ. 2 ಪೌಡ್ರ್ ಖಾಲಿ ಆಗೈತಿ, ನಾನು ಮಾಡ್ಕೋಬೇಕು. ಒಂದು ಸ್ವಲ್ಪನೇ ಇತ್ತು, ಅದನ್ನು ನಾನು ಹಾಕಿದ್ದೀನಿ. ಮಧ್ಯಾಹ್ನದ ಟೈಮು ಫ್ರೀ ಇದ್ದಾಗ ಅವನ್ನೆರಡನ್ನೂ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೋಬೇಕು. ದಿನ ಅನ್ಕೋತೀನಿ, ಅದರ ನೆನಪಾಗಂಗಿಲ್ಲ ನೋಡ್ರಿ. ಮಧ್ಯಾಹ್ನ ಡೈಲಿ ರೊಟೀನ್ ಕೆಲಸ ಎಲ್ಲ ಮುಗಿಸಿ ನಾನು ವಿಡಿಯೋ ಎಲ್ಲ ಎಡಿಟ್ ಮಾಡಿಕೊಡ್ಕೆ ಮಧ್ಯಾಹ್ನ ಆಗಿಬಿಟ್ಟಿರ್ತೈತಿ. ಸಾನ್ವಿನ ಕರ್ಕೊಂಬಂದ್ಮೇಲೆ ಆಕೆಗೆ ಊಟ ಮಾಡಿಸೋದು, ಏನಾರ ಸ್ವಲ್ಪ ಹೊಲಿಯೋದಿದ್ರೆ ಹೊಲಿಯೋದು, ಹಿಂಗೆ ಆಗತ್ತೈತಿ. ಏನು ಬೇರೆ ಕೆಲಸಗಳೆಲ್ಲ ನೆನಪು ಮಾಡಿಕೊಂಡು ಮಾಡಬೇಕಂದ್ರೆ ನೆನಪಾಗಂಗಿಲ್ಲ. ಇನ್ಮೇಲೆ ಒಂದು ಬುಕ್ಕಲ್ಲಿ ಬರೆದಿಟ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಬರೆದಿಟ್ಕೊಂಡಿವಿ ಅಂತಂದ್ರೆ ಅದು ದಿನ ತೆಗೆದು ನೋಡಿದಾಗ ನೆನಪಾಗ್ತತಿ ಈ ಕೆಲಸ ಮಾಡಬೇಕು ಅಂಥೇಳಿ. ಆವಾಗ ಮಾಡ್ಕೋಬೋದು. ಎಷ್ಟು ಕೆಲಸ ಅದಾವು, ಆದ್ರೆ ನನಗೆ ದಿನ ಮಾಡೋಕ್ಕೆ ನೆನಪಾಗಂಗಿಲ್ಲ. ಮೊನ್ನೆ ಒಂದು ದಿವಸ ರ್ಯಾಕ್ ಒರೆಸ್ಕೊಂಡು ಅಷ್ಟೇ, ಇನ್ನು ಕಬೋರ್ಡ್ ಎಲ್ಲ ಒರೆಸ್ಕೋಬೇಕು, ಆಮೇಲೆ ಫ್ರಿಜ್ ಒರೆಸ್ಕೋಬೇಕು, ಶೋಕೇಸ್ ಒರೆಸ್ಕೋಬೇಕು, ಎಷ್ಟೊಂದೆಲ್ಲ ಐತಿ ಕೆಲಸ. ಆದ್ರೆ ದಿನ ನನಗೆ ಮಾಡೋಕ್ಕನ ಆಗ್ವತ್ತು. ಇನ್ನು ಒಂದು ಬುಕ್ಕಲ್ಲೆಲ್ಲ ಬರೆದಿಟ್ಕೊಂಡು ಅದು ದಿನ ಒಟ್ಟು ಇವತ್ತಿನ ದಿವಸ ಈ ಕೆಲಸ ಮಾಡಬೇಕು ಅಂತೇಳಿ ಬರೆದಿಟ್ಕೊಂಡೆ ಅಂದ್ರೆ ಅದನ್ನು ಮಾಡ್ಬೋದು. ಸ್ವಲ್ಪ ನಾನು ಫ್ರೀ ಇದ್ದಾಗ ಬರೆದು ಇಟ್ಕೋಬೇಕು. ಇಬ್ಬರಿಗೇನ ನೀವಿಬ್ಬರೇ ಇರ್ತೀರಿ, ಎಷ್ಟು ಅಡುಗೆ ಕೆಲಸ, ಆಮೇಲೆ ಎಷ್ಟು ಕೆಲಸ ಇರ್ತದೆ ನಿಮ್ದು, ಅಷ್ಟು ಟೈಮ್ ಸಿಗಂಗಿಲ್ಲೇನ ಅಂತ ಅನ್ಕೋತಾರೋ ಒಂದಷ್ಟು ಜನ. ಆದರೆ ವಿಡಿಯೋ ಮಾಡೋರಿಗೆ ಗೊತ್ತದು. ಸುಮ್ಮ ಹಂಗೆ ಕೆಲಸ ಮಾಡೋದಾರ ಬೇಗ ಬೇಗ ನಾನು ಮಾಡಿ ಮುಗಿಸ್ಬಿಡ್ತೀನಿ. ಆದರೆ ವಿಡಿಯೋ ಮಾಡೋದು, ಆಮೇಲೆ ಎಡಿಟಿಂಗು ವಾಯ್ಸ್ ಓವರ್ ಕೊಡೋಕೆ ನನಗೆ 2 ಅವರ್ಸ್ ಬೇಕು.
ಅದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ. ಅಲ್ಲೇ 2 ಅವರ್ಸ್ ವೇಸ್ಟ್ ಆಗಿಬಿಡ್ತದೆ ನನಗೆ, ಬೇರೆ ಕೆಲಸಗಳೆಲ್ಲ ಮಾಡ್ಕೊಳಕ್ಕಾಗಂಗಿಲ್ಲ. ಮತ್ತು ನಾವು ಇವಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ಕೊತಾನೆ ಇರ್ತಾವಂತಂದ್ರೆ ಆಗಂಗಿಲ್ಲ. ನಮಗೂ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಸುಸ್ತಾಕತಿ, ರೆಸ್ಟ್ ಬೇಕಂತ ಅನಿಸ್ತತಿ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡೋದು, ಟಿ ವಿ ನೋಡೋದು ಹಿಂಗೆ ಮಾಡಿ ನಾವು ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ಅವಾಗನ ಟೈಮ್ ಸಿಗಂಗಿಲ್ಲ ನೋಡ್ರಿ. ವಿಷಲದ್ದು ಸೌಂಡ್ ಕೇಳಾತಿರ್ಬೋದು ನಿಮಗೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗತ್ತೈತಿ. ಇಲ್ಲಿ ಕಸದ ಗಾಡಿ ಬಂದೈತಿ, ಹಾಗಾಗಿ ವಿಷಲ್ ಹೊಡೆಯತ್ತಾರೋ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನಾನು ಹಂಗೆ ವಾಯ್ಸ್ ಓವರ್ ಕೊಡಕತ್ತೀನಿ, ಯಾಕಂದ್ರೆ ಮತ್ತು ನನಗೆ ಅದು ಹೋಗೋವರೆಗೂ ವೆಯ್ಟ್ ಮಾಡೋಕ್ಕಾಗಂಗಿಲ್ಲ. ಅದು ಒಂದು 5ರಿಂದ 10 ನಿಮಿಷ ಸೌಂಡ್ ಕೇಳಿಸ್ತಾನೆ ಇರ್ತೈತಿ. ಇಲ್ಲಿ ನಮ್ಮ ಲೇಔಟ್ದಾಗ ಒಂದು 3-4 ಬೀದಿ ಅವ್ರು ಅಡ್ಡಾಡೋವರೆಗೂ ಒಂದು 10-15 ನಿಮಿಷ ಆಗಿಬಿಡ್ತೈತಿ. ನನಗೆ ಈ ಕಡೆ ಮತ್ತು ಒಂದು 15 ನಿಮಿಷ ಲೇಟ್ ಆದಂಗೆ ಆಕತಿ. ಅಷ್ಟೊತ್ತಿಗಾಗಲೇ ನಂದು ವಾಯ್ಸ್ ಓವರ್ ಮುಗಿದು ಬಿಡ್ತೈತಿ. ಹಾಗಾಗಿ ನಾನು ಹಂಗೆ ವಾಯ್ಸ್ ಓವರ್ ಕೊಡಕತ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ರೊಟ್ಟಿ ಎಲ್ಲ ಮಾಡಿ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಾಕ್ಕೊಟ್ನಿ. ಅವರು ಊಟ ಮಾಡಿರು. ಒಂದು 8 ಗಂಟೆಗೆಲ್ಲ ಊಟ ಮುಗಿದ್ಬಿಡ್ತೈತಿ. ಊಟ ಮಾಡಿರೋ ನಮ್ಮ ಮನೆಯವರು ಸಾನ್ವಿಗೆ ಹಾಕ್ಕೊಡ್ತಾನನ್ನಿ, ರೊಟ್ಟಿ ತಿನ್ನನಿ ಅಕ್ಕಿ ಒಲ್ಲೆ ಅಂದ್ಲು, ಅನ್ನ ಸಾಂಬಾರು ಅಂದ್ಲು. ಸರಿ ಅಂಥೇಳಿ ಮತ್ತು ಅಕ್ಕಿ ನೀನು ತಿನ್ನಿಸ್ಬೇಕಮ್ಮ ಇವತ್ತಂದ್ಲು. ಆಯಿತು ಅಂಥೇಳಿ ಅಕ್ಕಿಗೆ ಊಟ ಮಾಡ್ಸಕತ್ತೀನಿ ನೋಡ್ರಿ. ಈಗ ಯಾವಾಗಲೂ ನಾನೇನು ಊಟ ಮಾಡ್ಸಂಗಿಲ್ಲ, ಅಕ್ಕಿ ಊಟ ಮಾಡ್ಕೊಂಡಿರ್ತಾಳು. ಅಕ್ಕಿದು ಇಷ್ಟ ಆಗಿದ್ದು ನಾನು ಮಾಡೀನಿ ಅಂದ್ರೆ ಊಟ ಮಾಡ್ಕೋತಾಳು. ಆದ್ರೆ ಇವತ್ತು ರೊಟ್ಟಿ ಮಾಡಿದ್ನಲ್ಲ ಒಲ್ಲೆ ಅಂದ್ಲು. ಸರಿ ಅನ್ನ ಸಾಂಬಾರು ಅಕ್ಕಿಗೆ ಅಷ್ಟು ಮಾಡಿ ಊಟ ಮಾಡ್ಸಕತ್ತೀನಿ. ಇನ್ನು ನಾನು ಊಟ ಮಾಡಬೇಕು. ಊಟ ಮಾಡಿ ಸ್ವಲ್ಪ ಬೆನ್ನಿ ಕಡಿಬೇಕಂತ ಅಂದ್ಕೊಂಡೀನಿ. ಹೆಂಗಾರು 8:30 ಅನ್ನೋಷ್ಟಕ್ಕೆ ಊಟ ಎಲ್ಲ ಮುಗಿದ್ಬಿಟ್ಟಿತ್ತು. ಒಂದು ಸ್ವಲ್ಪನ ಪಾತ್ರೆ ಇದ್ದು ಅವನಷ್ಟು ತೊಳೆದು ಬೆನ್ನಿ ಕಡಿದ್ರಾತಂತೇಳಿ ಇವಾಗ ನಾನು ಊಟ ಮಾಡ್ಕೊಳಕತ್ತೀನಿ. ಹಳ್ಳಿ ಪವರ್ ಹತ್ತಿತ್ತು ನೋಡ್ರಿ, ಅದನ್ನು ನೋಡ್ಕೊತ ಕೆಲಸ ಮಾಡ್ಕೊಳಕತ್ತೀನಿ ನಾನು. ನೋಡ್ರಿ ಇಲ್ಲೇ ಎಲ್ಲ ಹಂಗಂಗೆ ಬಿಟ್ಬಿಟ್ಟಿದ್ನಿ. ಇನ್ನು ಎಲ್ಲನೂ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಇದೊಂದು ಲಾಸ್ಟಿಗೆ ರೊಟ್ಟಿ ಇದು ಹಿಂಗೆ ಹೊಳಿಸಿ ಹಾಕಬೇಕಾದ್ರೆ ಹರಿದು ಬಿಡ್ತು. ಹಾಗಾಗಿ ಅದನ್ನು ನಾನು ಸರಿಯಾಗಿ ಬೇಯಿಸೋಕೆ ಹೋಗಲಿಲ್ಲ. ಗ್ಯಾಸ್ ಆಫ್ ಮಾಡಿಬಿಟ್ನಿ, ಅದಲ್ಲೇ ಸುಟ್ಟಿತ್ತು. ಇನ್ನು ನೋಡ್ರಿ ಇಷ್ಟೇ ಅದಾವೆ ಬಾಂಡೆ, ಜಾಸ್ತಿ ಏನಿಲ್ಲ. ಅವನಟ್ಟು ತಿಕ್ಕಿ ಗ್ಯಾಸ್ ಎಲ್ಲ ಒರೆಸಿ ನಾನು ಬೆನ್ನಿನ ಕಡಿಬೇಕು. ಅದನ್ನು ಬೆನ್ನಿ ಒಂದು 15 ದಿವಸದಿಂದ ಕೆನೆ ಎಲ್ಲ ಸೇರಿಸಿಟ್ಟನಿ, ಹೆಪ್ಪು ಹಾಕಿಟ್ಟಿದ್ನಿ. ಸರಿ ಇವತ್ತು ಹೆಂಗೋ ಕೆಲಸ ಮುಗ್ದತ್ತಲ್ಲ, ಅದೊಂದು ಕೆಲಸ ಮಾಡ್ಕೊಂಡ್ರೆ ಮತ್ತೊಂದು ಕೆಲಸ ಕಡಿಮೆ ಆದಂಗೆ ಆಕತಿ. ಟಿ ವಿ ನೋಡ್ಕೊತ ಹೆಂಗೋ ಹೆಂಗಾರು ಹಳ್ಳಿ ಪವರು ಆಮೇಲೆ ಬಿಗ್ ಬಾಸು ಇದೆಲ್ಲ ನೋಡ್ತಿರ್ತೇವೆ. ಸುಮ್ಮ ಖಾಲಿ ಕೂತ್ಕೊಂಡು ಅದನ್ನು ನೋಡೋ ಬದಲು ಅಲ್ಲೇ ನಾ ಬೆನ್ನಿ ಕಡ್ಕೊತ ಕೂತ್ರೆ ಈ ಕಡೆ ಕೆಲಸನೂ ಆಕತ್ತಂತೇಳಿ ನಾನು ಫಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ನಿ. ಬೆನ್ನಿ ಕಡಿದು ಇವತ್ತು ಮಿಸ್ ಆದರೂ ನಾಳೆಗೆ ಕಡಿಬೋದು. ಆದ್ರೆ ಕಿಚನಲ್ಲಿ ಇರೋ ಈ ಪಾತ್ರೆನ ಈಗ ತೊಳೆದು ಬಿಟ್ನಿ ಅಂದ್ರೆ ಮುಗೀತು. ನಂಗೆ ನಾಳೆಗೆ ಹಂಗೆ ಇದು ಜಾಸ್ತಿ ಹಾಕ್ಕೊಂತನ ಹೋಗ್ತಾವು, ಕಡಿಮೆ ಆಗಂಗಿಲ್ಲ. ಹಾಗಾಗಿ ಅಲ್ಲಲ್ಲಿರೋ ಪಾತ್ರೆನ ಅಲ್ಲಲ್ಲೇ ತೊಳೆದು ಬಿಡ್ತೇನೆ ನಾನು. ನನಗಂತೂ ಇಷ್ಟ ಆಗದೆ ಇರೋ ಕೆಲಸ ಅಂದ್ರೆ ಇದೊಂದೇ ನೋಡ್ರಿ, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಮನೆ ಒರೆಸೋದು, ಕ್ಲೀನಿಂಗ್ ಮಾಡೋದು ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆನೂ ಮಾಡಿಬಿಡ್ತೀನಿ. ಆದ್ರೆ ನನಗೆ ಪಾತ್ರೆ ತೊಳೆಯೋದು ಅಂದ್ರೆ ಇಷ್ಟ ಆಗಂಗಿಲ್ಲ. ಆದರೆ ಏನು ಮಾಡೋಕ್ಕಾಗಂಗಿಲ್ಲ, ಮಾಡಲೇಬೇಕು. ಹಾಗಾಗಿ ಅಲ್ಲಲ್ಲೇನ ಸ್ವಲ್ಪ ಇದ್ದಾಗ ಪಾತ್ರೆ ತೊಳ್ಕೊಂಬಿಟ್ಟಿರ್ತೀನಿ. ಮುಂಚೆ ಈಗೊಂದು ವಾರದ ಹಿಂದೆ ಒಂದು ದಿವ್ಸಕ್ಕೆ ಒಂದೇ ಸಾರಿ ಪಾತ್ರೆ ತೊಳೆತೀನಿ. ಫುಲ್ಲು ಬುಟ್ಟಿ ಒಳಗೆಲ್ಲ ಹಾಕಿ ಇಡಾಕತ್ತಿದ್ನಿ. ಅದು ಜಾಸ್ತಿ ಪಾತ್ರೆ ಆದಂಗೆ ಅನ್ಸಕತ್ತು ನನಗೆ. ಅಲ್ಲೇನ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಆಗಾಕಿತ್ತು. ಹಾಗಾಗಿ ಬ್ಯಾಡ ಅಂತೇಳಿ ನಾನು ಸ್ವಲ್ಪನ ಎಲ್ಲೆಲ್ಲೇ ಆಗ್ತತ್ತಲ್ಲ ಅಲ್ಲೆಲ್ಲೆಲ್ಲೆಲ್ಲೇ ಅಷ್ಟಷ್ಟು ಕ್ಲೀನ್ ಮಾಡ್ಕೊಳಕತ್ತೇನೆ ಇವಾಗ. ಮತ್ತು ನನ್ನ ಕೈದು ಇನ್ಫೆಕ್ಷನು ಬೇರೆ ಕ್ರೀಮ್ ತಂದು ಕೊಟ್ಟಾರೀಗ ನಮ್ಮ ಮನೆಯವ್ರೆ. ಹಾಗಾಗಿ ಅದನ್ನು ಹಚ್ಕೊಳಕತ್ತೀನಲ್ಲ, ಸ್ವಲ್ಪ ಕಡಿಮೆ ಆದಂಗೆ ಅನ್ಸಾಕತ್ತೈತಿ. ಈಗ ಎಷ್ಟು ಪಾತ್ರೆ ತೊಳೆದ್ರೂ ಏನು ಅನಿಸೋದಿಲ್ಲ. ಅದಕ್ಕಾಗಿ ಬೆಳಗ್ಗೆ ನಾಷ್ಟ ಆದಮೇಲೆ ಒಂದು ಸರಿ ತಿಕ್ಕಿರ್ತೀನಿ, ಸಂಜೆ ಮುಂದೆ ಹಿಂಗೆ ಊಟ ಮಾಡಿ ಮಲಗಬೇಕಾದ್ರೆ ಒಂದು ಸರಿ ತಿಕ್ಬಿಟ್ಟಿರ್ತೀನಿ. 2 ಸರಿ ಪಾತ್ರೆ ತೊಳೆಯತ್ತೀನಿ ನೋಡ್ರಿ. ಈಗ ಕಿಚನೆಲ್ಲ ಕ್ಲೀನ್ ಮಾಡೀನಿ. ನಾಳೆಗೆ ಸಾಂಬಾರು ಮಾಡೋಕ್ಕಂತೇಳಿ ಕಡ್ಲೆಕಾಳು ನೆನೆ ಹಾಕೀನಿ. ಸ್ಮೂದಿ ಮಾಡೋಕ್ಕೆ ಡ್ರೈ ಫ್ರೂಟ್ಸ್ ನಾನು ನೆನೆ ಹಾಕತ್ತೀನಿ. ಸಾನ್ವಿ ನಾನೇ ಹಾಕ್ತೇನಮ್ಮ, ಈ ಕೆಲಸ ನಾನು ಮಾಡ್ತೇನೆ ಅನ್ನಕತ್ಲು. ಸರಿ ಆಯಿತು ಅಂಥೇಳಿ ಆಕಿಗೆ ಎಲ್ಲ ಡಬ್ಬಿ ತೆಗೆದು ಕೊಟ್ಟಿದ್ನಿ. ನೋಡ್ರಿ ಅಲ್ಲೇ ಎಲ್ಲ ಹಾಕತ್ತಾಳು. ನಾನು ಹಾಕಿದ್ನಿ ಆಕಿಗೆ ಒಂದು 5-6 ಹಾಕಮ್ಮ ಎಲ್ಲನೂ ಅಂದ್ರೆ ದ್ರಾಕ್ಷಿ ಎಲ್ಲ ಒಂದು ಬಗ್ಸಿ ತೊಗೊಂಡು ಹಾಕಿಬಿಟ್ಟಿದ್ಲು. ಸರಿ ಇರುವಾತ ಇನ್ನೇನು ನೀರಾಗ ಹಾಕಿದಾಳು ತೆಗೆಯೋದೇನಂತೇಳಿ ನಾನು ಬಿಟ್ನಿ. ಒಂದು 5-6 ಹಾಕಿರ ಬಾಳೆಹಣ್ಣು ಒಂದು ಹಾಕಿ ಕರೆಕ್ಟಾಗಿ 2 ಗ್ಲಾಸ್ ಸ್ಮೂದಿ ಆಗ್ತತಿ. ನೋಡ್ರಿ ಇಷ್ಟು ಹಾಕಿದಾಳು. ನೆನೆ ಇಟ್ಲಕ್ಕಿ ನಾನು ಎಲ್ಲನೂ ಮತ್ತು ಡಬ್ಬಿ ಎಲ್ಲ ಮ್ಯಾಲೆ ಇಟ್ನಿ. ಸಲಾಡು ನಮ್ಮ ಮನೆಯವರು ಬೇಡ ನಾಳೆ ಅಂತಂದರು. ಹಾಗಾಗಿ ಸಲಾಡ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಅಂದ್ರೆ ನೆನೆ ಹಾಕಲಿಲ್ಲ. ಕಾಳು ಬರೀ ಕಡ್ಲೆಕಾಳು ಸಾರು ಮಾಡೋಕೆ ಹಾಕಿನಿ. ತರಕಾರಿ ಇರಲಿಲ್ಲ, ಪಲ್ಯ ಏನಾದರೂ ಮಾಡೋಕ್ಕೆ. ಸರಿ ಹೆಂಗೋ ಕಾಳು ಅದಾವಲ್ಲ, ಕಾಳನ್ನು ನೆನೆ ಹಾಕಿ ನಾಳೆ ಕಡ್ಲೆಕಾಳು ಸಾರು ಮಾಡಿರತ್ತಂತೇಳಿ ನೆನೆ ಹಾಕಿನಿ. ಇವಾಗ ಬೆನ್ನಿ ಕಡಿಬೇಕು ನೋಡ್ರಿ. ಮಿಕ್ಸಿಗೆ ಹಾಕಿ ಬೆನ್ನಿ ಕಡಿತಾರೋ, ಆದ್ರೆ ನನಗೆ ಮಿಕ್ಸಿಗೆ ಹಾಕಿದ್ದದು ಬೆನ್ನಿ ಬರಂಗೇನೇ ಇಲ್ಲ. ಅದೇನೋ ಗೊತ್ತಿಲ್ಲ, ನನಗಂತೂ ಅದು ಒಂದು ಸಾರಿನೂ ಬಂದೇ ಇಲ್ಲ. ನಾನು ಒಂದು 2-3 ಸಾರಿ ಟ್ರೈ ಮಾಡಿದ್ದೀನಿ. ನಮ್ಮ ತಂಗಿಯದೆಲ್ಲ ಮಿಕ್ಸಿ ಒಳಗನ ಕಡಿತಾರೋ, ಅವ್ರಿಗೆ ಕಡದು ರೂಢಾಗಿಬಿಟ್ಟತಿ. ಆದರೆ ನನಗೆ ಮಿಕ್ಸಿ ಒಳಗೆ ನೋಡ್ರಿ ಅದು ಬರಂಗೇನೇ ಇಲ್ಲ ಬೆನ್ನಿ. ಹಾಗಾಗಿ ನಾನು ಈ ಥರ ಒಂದು ದೊಡ್ಡ ಪಾತ್ರೆ ಒಳಗೆಲ್ಲ ಕೆನೆ ಹಾಕಿ, ಅದು ಎಗ್ ಬೀಟರ್ ಇರ್ತದಲ್ಲ ವಿಸ್ಕರು, ಅದರಿಂದನೇ ನಾನು
ಬೆನ್ನಿನ ಕಡ್ದಿರ್ತೀನಿ. ಕಡ್ಗೋಲಿಂದ ಕಡಿಬೋದು, ಕಡ್ಗೋಲ ಇಲ್ಲ ಮನ್ಯಾಗ, ಹಾಗಾಗಿ ಅದರಿಂದನೇ ರೂಢ ಆಗಿಬಿಟ್ಟತಿ. ನೋಡ್ರಿ ಎಲ್ಲ ಕೆನೆ ಹಾಕ್ಕೊಂಡಿದ್ದೀನಿ. ಒಂದು 15 ದಿವಸದ್ದು ಇದು ಕೆನೆ. ಈಗ ಮೊನ್ನೆ ಒಂದು 15 ದಿವಸದ ಹಿಂದೆ ಕಡ್ದಿದ್ನಿ. ಇವಾಗ ಮತ್ತು ಬೆನ್ನಿ ಕಡಿಯತ್ತ ನೋಡ್ರಿ. ತಿಂಗಳದಾಗ ಒಂದು kg ಬರ್ತದೆ ನೋಡ್ರಿ ಬೆನ್ನಿ. ಒಂದು ತಿಂಗಳಿಗೆ 1 kg ಆರಾಮಾಗಿ ಬರ್ತೈತಿ. ಅದು ಮತ್ತು ಆಕಳ ಹಾಲಿವ ಅಷ್ಟು ತೀರಾ ಗಟ್ಟಿನೂ ಇರೋದಿಲ್ಲ, ಚಲೋ ಬರ್ತೈತಿ ಕೆನೆ. 1 ಲೀಟ್ರ್ ಹಾಲು ತೊಗೋತೇವಲ್ಲ, ನಾನು ಒಂದು 2 ಸರಿ ಕಾಸಿ ಕೆನೆ ತೆಗೆದಿಟ್ಟಿರ್ತೀನಿ. ಚಲೋ ಕೆನೆ ಬಂದಿರ್ತೈತಿ. 15 ದಿವ್ಸಕ್ಕೆ ಒಂದು ಸರಿ ಒಂದು ಅರ್ಧ kg, ಒಂದು ಸ್ವಲ್ಪ ಕಡಿಮೆ ಒಂದು ಅರ್ಧ kgವರೆಗೂ ಬೆನ್ನಿ ಬಂದಿರ್ತೈತಿ. ಎಷ್ಟು ಬೇಕಲ್ಲ ಅಷ್ಟು ಬೆನ್ನಿ ಇಟ್ಕೊಂಡಿರ್ತೀನಿ ಒಂದು ಸ್ವಲ್ಪ. ಇನ್ನು ಉಳ್ಕಿದ್ದನ್ನೆಲ್ಲ ನಾನು ತುಪ್ಪ ಕಾಯಿಸ್ಬಿಟ್ಟಿರ್ತೇನೆ ನೋಡ್ರಿ. ಹಾಲು ಇವಾಗ ಯಾವಾಗ ಹಾಕಿಸ್ಕೊಳಕ್ಕೆ ಶುರು ಮಾಡಿದವಿ ಅವಾಗಿಂದನೂ ನಾನು ರೊಕ್ಕ ಕೊಟ್ಟ ತುಪ್ಪ ತರೋದನ್ನ ಇಲ್ಲ, ಮನೆ ಒಳಗನ ಹೋಮ್ ಮೇಡ ಮಾಡಿರ್ತೀನಿ. ಬೆನ್ನಿನೂ ಅಷ್ಟೇ ಹಿಂಗೆ ಬ್ರೆಡ್ಡಿಗೆ ಹಚ್ಚಕ್ಕೆ, ಟೋಸ್ಟ್ ಮಾಡೋಕ್ಕೆ, ಆಮೇಲೆ ಒಂದು ಸ್ವಲ್ಪ ಏನಕ್ಕಾರು ಬೇಕಂತೇಳಿ ದೋಸೆಗೆಲ್ಲ ಹಾಕಕ್ಕೆ ಅದು ಬೇಕಾಗ್ತದಂತ ಒಂದು ಸಣ್ಣ ಡಬ್ಬಿ ಒಳಗೆ ಒಂದು ಸ್ವಲ್ಪ ಬೆನ್ನಿನ ತೆಗೆದಿಟ್ಕೊಂಡಿರ್ತಾನೆ ಅಷ್ಟೇ. ಉಳ್ಕಿದ್ದೆಲ್ಲ ಕಾಯಿಸ್ಬಿಟ್ಟಿರ್ತೀನಿ. ಇನ್ನು 15 ದಿವಸ ಇನ್ನೇನು ತುಪ್ಪ ಖಾಲಿ ಆಗಕ್ಕೆ ಬಂದೈತೆ ಅನ್ಕೊಡ್ಕ ನಾ ಮತ್ತೆ ಕೆನೆ ಎಲ್ಲ ಕಲೆಕ್ಟ್ ಆಗಿರ್ತೈತಿ. ಮತ್ತು ಅದನ್ನು ಕಡಿದು ಈ ರೀತಿ ತುಪ್ಪ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇವಾಗ ಬಿಗ್ ಬಾಸ್ ನೋಡ್ಕೊಂತ ನಾನು ಕೆನೆ ಕಡಿಯಾಕತ್ತೀನಿ. ಸಾನ್ವಿ ಸ್ವಲ್ಪ ಹೋಮ್ವರ್ಕ್ ಮಾಡಿದ್ಲು ಮಧ್ಯಾಹ್ನ. ಈಗ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನು ಮುಗಿಸ್ತೇನೆ ಅಂತೇಳಿ ಆಕೆ ಅಲ್ಲೇ ನನ್ನ ಮುಂದೆನೇ ಕೂತ್ಕೊಂಡು ಬರೆಯಾಕತ್ತಾಳೆ ನೋಡ್ರಿ. ಒಟ್ನಲ್ಲಿ ನಾ ಎಲ್ಲಿರ್ತಾನಲ್ಲ ಅಲ್ಲೇ ಇರಬೇಕಾಕಿ. ಹಂಗೆ ಇವಾಗ ಅಕ್ಕಿ ಹೋಮ್ವರ್ಕ್ ಮಾಡಕತ್ತಿದ್ಲು, ನಾನು ಬೆನ್ನಿ ಎಲ್ಲ ಕಡಿಯತ್ತೀನಿ ನೋಡ್ರಿ. ಸಿಂಪಲ್ ಇದು. ಈ ರೀತಿ ನಾವು ರೌಂಡ್ ಮಾಡ್ಕೊತ ಕೂತ್ರೆ ಮುಗೀತು, ಬೆನ್ನಿ ಬಂದುಬಿಡ್ತೈತಿ. ಒಂದು 15-20 ನಿಮಿಷದೊಳಗೆ ನೋಡ್ರಿ ಬೆನ್ನು ಬಂದುಬಿಡ್ತೈತಿ. ಈ ಕಡೆ ಟಿ ವಿ ನೋಡ್ಕೊತ ಈ ಕಡೆ ಈ ಕೆಲಸನೂ ಮಾಡೀನಿ ನೋಡ್ರಿ. ಎಷ್ಟು ಚಂದ ಬೆನ್ನಿ ಎಲ್ಲ ಬಂದತ್ತಂತೇಳಿ. ಪೂರ್ತಿ ಎಲ್ಲ ಕಡ್ದಾದ್ಮೇಲೆ ಇವಾಗ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಎಲ್ಲನೂ ತೆಗೆದು ಹಾಗೆ ಇಡ್ತೀನಿ. ಇವತ್ತೇನು ಕಾಯಿಸೋದಿಲ್ಲ, ಯಾಕಂದ್ರೆ ಟೈಮ್ ಆಗಿತ್ತಲ್ಲ, ಇನ್ನು ಅದು ಸ್ವಲ್ಪ ಕಾಯಕ್ಕೆ ಜಾಸ್ತಿ ಟೈಮ್ ಹಿಡಿತೈತಿ. ಮಾರನೇ ದಿವಸ ಕಾಯಿಸ್ಕೊಂಡ್ರೆ ಆತಂತೇಳಿ ಇವತ್ತು ಬೆನ್ನಿ ಎಲ್ಲ ತೆಗೆದು ನಾನು ಹಂಗೆ ಒಂದು ಪಾತ್ರೆಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನೋಡ್ರಿ. ಗಟ್ಟಿಗನ ಬಂದತಿ. ಆಕಳದು ಬೆನ್ನಿ ಗಟ್ಟಿಗೆ ಬರೋದಿಲ್ಲ ಅಂತಾರೋ ನೋಡ್ರಿ. ಇಲ್ಲಿ ಎಷ್ಟು ಚಂದ ಗಟ್ಟಿ ಬಂದತ್ತಂತೇಳಿ. ಆದ್ರೆ ಫ್ರಿಜ್ ಒಳಗೆ ಇಟ್ಟಿರಬೇಕು, ಆವಾಗ ಗಟ್ಟಿಗೆ ಬರ್ತೈತಿ ನೋಡ್ರಿ. ಎಷ್ಟು ಚಲೋ ಬಂದೈತಿ ಬೆನ್ನಿ. ಎಮ್ಮಿದಾದ್ರೆ ವೈಟ್ ಕಲರ್ ಇರ್ತೈತಿ, ಇದು ಆಕಳ ಹಾಲಿಲೆ ಹಂಗಾಗಿ ಯೆಲ್ಲೋ ಕಲರ್ ಐತಿ. ಆದರೆ ಮನ್ಯಾಗ ನೋಡ್ರಿ ಏನದು ಹೆಲ್ದಿಯಾಗಿ ಮಾಡಿರುವಂಥದ್ದು. ದೋಸೆಗೆಲ್ಲ ಹಾಕಿರೆ ಚಲೋ ಇರ್ತೈತಿ ಟೇಸ್ಟ್. ಆದರೆ ಎಮ್ಮಿ ತುಪ್ಪ ಮತ್ತು ಬೆಣ್ಣೆ ಇರ್ತೈತಲ್ಲ ಅದರಷ್ಟು ಟೇಸ್ಟ್ ಇದು ಕೊಡೋದಿಲ್ಲ. ಆದರೂ ಇನ್ನೇನು ಮಾಡೋಕ್ಕಾಗಂಗಿಲ್ಲ. ನಮಗಂತೂ ಇಲ್ಲಿ ಆಕಳ ಹಾಲು ಸಿಗ್ತಾವೆ, ಎಮ್ಮೆ ಹಾಲು ಸಿಗಂಗಿಲ್ಲ. ಅದರೊಳಗನೆ ಮಾಡ್ಕೊಂಡಿರ್ತಾನೆ ನೋಡ್ರಿ. ನಾನು ಇಷ್ಟು ಬೆನ್ನಿ ಬಂತು. ಇದು ಒಂದು 1/4 kgದು 2 ಉಂಡೆ ಐತಿ, ಅಂದರೆ ಅರ್ಧ kg ಐತೆ ಅಂತ ಅನ್ಕೋತೀನಿ, ಗೊತ್ತಿಲ್ಲ ಎಷ್ಟೈತೋ ನೋಡ್ರಿ. ಈಗ ಬೆನ್ನಿ ಎಲ್ಲ ಒಂದು ಪಾತ್ರೆ ಒಳಗೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಹಂಗೆ ನಾನು ಫ್ರಿಜ್ ಒಳಗೆ ಇಟ್ಬಿಡ್ತೀನಿ. ನಾಳೆಗೆ ಸ್ವಲ್ಪ ಟೈಮ್ ಸಿಕ್ಕಾಗ ಕಾಯಿಸ್ಕೊತಾನೆ ಅಷ್ಟೆ. ಇನ್ನು ಎಲ್ಲ ಕೆಲಸಗಳು ಮುಗಿದು ನೋಡ್ರಿ. ಊಟನೂ ಆಗಿತ್ತು, ಪಾತ್ರೆನೂ ತೊಳೆದಿದ್ನಿ. ಇವಾಗ ಬೆನ್ನಿ ಕಡಿಯೋ ಕೆಲಸನೂ ಮುಗಿಸೀನಿ. ಇನ್ನು ನಾಳೆಗೊಂದು ಏನಾದರೂ ಕೆಲಸನ ಮಾಡ್ಕೋಬೇಕು. ಇವತ್ತು ಅಂದ್ಕೊಂಡಿದ್ದು ನಾನು ಬೆಳಗ್ಗೆಯಿಂದ ಬೆನ್ನಿ ಕಡಿಬೇಕಂತೇಳಿ. ಲಾಸ್ಟಿಗೆ ಹಂಗೂ ಹಿಂಗೂ ರಾತ್ರಿಗೆ ಬೆನ್ನಿ ಕಡ್ದು ಮುಗಿಸೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸಾಕತ್ತೀನಿ ನೋಡ್ರಿ. ಈ ವ್ಲಾಗ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.